ಒಂದೇ ಕುಟುಂಬದಲ್ಲಿ ಸರಣಿ ಸಾವು, ಬ್ಯಾಕ್ ಟು ಬ್ಯಾಕ್ ಸಾವು, ಮನೆಯಲ್ಲಿ ನಿರವ ಮೌನ. ಈ ಕುಟುಂಬದಲ್ಲಿ 4ನೇ ಸಾವು ಸರ್ ಇದು. ಅವ್ರ ತಂದೆ ಕೂಡ ಮೊನ್ನೆ ಟೋಲ್ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ನಿನ್ನೆ ಅವ್ರ ಮಗ. ಇಡೀ ಊರ್ಕೆ ಒಂದು ಸ್ಮಶಾನ ಇದರ ಲೆಕ್ಕಕ್ಕೆ ನೋಡ್ತಾ ಇದ್ದಾರೆ. ನಿಜಕ್ಕೂ ಈ ಮನೆಯಲ್ಲಿ ಅದೇನಾಗಿದೆಯೋ ಏನು ಕಣ್ರಿ. ಒಂದೇ ಕುಟುಂಬದ 4 ಕೇವಲ 48 ಗಂಟೆಗಳ ಅಂತರದಲ್ಲಿ ಸಾವನ್ನಪ್ಪಿರುವ ವಿಚಿತ್ರ ಘಟನೆಯೊಂದು ನಡೆದು ಹೋಗಿದೆ. ಅಂದಾಗೆ ಈ ರೀತಿ ಸೂತಕ ಆವರಿಸಿರುವುದು ಕೊಪ್ಪಳದ ಹೊಸಳ್ಳಿ ಗ್ರಾಮದ ದೊಡ್ಡ ಮನೆ ಕುಟುಂಬದಲ್ಲಿ. ಇಲ್ಲಿನ ಮನೆಯ ಯಜಮಾನ ಬುಡಾ ಸಾಬ್ 2 ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದ್ರು. ಇದಾಗಿ ತಂದೆಯ ತಿಥಿ ಕಾರ್ಯಕ್ರಮದ ವೇಳೆಯೇ ಮಗ ಕೂಡ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಕೊಪ್ಪಳದ ಇಂದರ್ಗಿ ಬಳಿ ಬೈಕ್ ಮತ್ತು ಬುಲೆರೋ ನಡುವೆ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿ 3 ಹುಡುಗರು ಹೋಗ್ತಾ ಇದ್ರು. ಅದರಲ್ಲಿ ಬುಡಾ ಸಾಬ್ ಮಗ ರಾಜಾ ಹುಸೇನ್ 18 ವರ್ಷದವನು, ವಾಜಿದ್ 19 ವರ್ಷದವನು, ಆಸಿಫ್ 16 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಉಳಿದ 2 ಹುಡುಗರು ಇವರ ಸಂಬಂಧಿಕರೇ ಅಂತ ಹೇಳಲಾಗ್ತಾ ಇದೆ. ಘಟನೆ ಮೇಲೆ ಸರ್ ಈ ಕುಟುಂಬದಲ್ಲಿ 4ನೇ ಸಾವು ಸರ್ ಇದು ಆಗ್ತಾ ಇರೋದು. ಇಡೀ ಊರ್ಕೆ ಒಂದು ಸ್ಮಶಾನ ಇದರ ಲೆಕ್ಕಕ್ಕೆ ನೋಡ್ತಾ ಇದ್ದಾರೆ. ಇದು ಎಲ್ಲರಿಗೂ ತುಂಬಲಾರದ ದುಃಖ ಆಗಿದೆ. ಇದನ್ನು ಹೊಸಳ್ಳಿಯಲ್ಲಿ ಈ ಸಾವು ಸಂಭವಿಸಿದ್ದು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗರು, ಇದನ್ನು ಹೇಳಲಾರ್ದಂಗೆ ಆಗಿಬಿಟ್ಟಿದೆ ನಮ್ಮ ಹೊಸಳ್ಳಿಯಲ್ಲಿ. ಈಗ ಒಂದು ಹುಡುಗ ಏನು ತೀರ್ಕೊಂಡಿದ್ದಾರಲ್ಲ, ಅವ್ರ ತಂದೆದು ಇವತ್ತು 3 ದಿನ ಜಾಹೀರಾತಿದೆ. ಅವ್ರ ತಂದೆ ಕೂಡ ಮೊನ್ನೆ ಟೋಲ್ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ನಿನ್ನೆ ಅವ್ರ ಮಗ. ಅದರಲ್ಲಿ ಅವ್ರ ತಂಗಿ ಮಗ ಒಬ್ಬವನು, ಅವರು 2ನೇ ಅಣ್ಣ ತಮ್ಮಳು ಮಗ ಒಬ್ಬನು. 3 ಒಂದೇ ವಯಸ್ಸು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 19, 20, 21 ವಯಸ್ಸಿನ ಮಕ್ಕಳು. ದೇಶ ಕ್ಯಾಂಪಿಂದ ಹೊಸಳ್ಳಿಗೆ ಬರೋರು. ಅವರು ಸಾಯಂಕಾಲ ಸುಮಾರು 7:30 ಸುಮಾರು ಅವರು ಬುಲೆರೋ ಗಾಡಿ ಟಚ್ ಆಗಿ 3 ಅಲ್ಲೇ ಸ್ಪಾಟಲ್ಲೇ, 2 ಸ್ಪಾಟಲ್ಲೇ ಆಗಿದ್ದಾರೆ. ಒಬ್ಬರು ಆಸ್ಪತ್ರೆಗೆ ಹೋಗಿ ಒಬ್ಬನು ಡೆತ್ ಆಗಿದ್ದಾನೆ. ಈ ಘಟನೆಯಲ್ಲಿ ಒಂದೇ ಮನೆಯ 4 ಜನ ಬ್ಯಾಕ್ ಟು ಬ್ಯಾಕ್ ಸಾವನ್ನಪ್ಪಿದ ರೀತಿಯಾಗಿದೆ. ಇದರಿಂದ ಕೊಪ್ಪಳದ ಹೊಸಳ್ಳಿಯಲ್ಲಿ ಈಗ ನಿರವ ಮೌನ ಆವರಿಸಿದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.